ಬ್ಯಾಕ್ ಟು ಬ್ಯಾಕ್ ಐಪಿಎಲ್ ಟ್ರೋಫಿ ಗೆದ್ದಿರುವ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡದ ಮುಂದಿನ ಗುರಿ ಮುಂದಿನ ಸೀಸನ್ ಅನ್ನು ಗೆಲ್ಲುವುದು, ಆ ಮೂಲಕ ಹ್ಯಾಟ್ರಿಕ್ ಕಪ್ ಗೆದ್ದ ಸಾಧನೆ ಮಾಡುವುದು. ಹಾಗಾಗಿ ಈಗಿನಿಂದಲೇ ಸಿದ್ಧತೆಗಳು ಕೂಡ ಶುರುವಾಗಿದ್ದು, ಮುಂದೆ ಎದುರಾಗುವ ಹರಾಜಿನ ಮೇಲೆ ಕಣ್ಣಿಟ್ಟಿದ್ದು ತಂಡದಲ್ಲಿ ಫಿಲ್ಟರ್ ಮಾಡುವ ಸಾಧ್ಯತೆ ಕಂಡುಬರುತ್ತಿದೆ. ಹೌದು, ಆರ್ಸಿಬಿಯಿಂದ ಈ ಮೂವರು ಆಟಗಾರರಿಗೆ ಕೊಡಬಹುದು ಎಂಬ ಸುದ್ದಿ ವೈರಲ್ ಆಗ್ತಿದೆ. ಯಾರು ಆ ಮೂವರು ಅನ್ನೋದನ್ನೇ ನೋಡ್ತಾ ಹೋಗೋಣ. 2026ರ ಐಪಿಎಲ್ ನಲ್ಲಿ ನಿರೀಕ್ಷೆಯಂತೆ ಆಟ ಆಡದೆ ಕಳಪೆ ಪ್ರದರ್ಶನದಿಂದ ಟೀಕೆಗೆ ಗುರಿಯಾಗಿದ್ದ ಆಟಗಾರರ ಪೈಕಿ ಈ ಮೂವರ ಹೆಸರು ಮುಂಚೂಣಿಯಲ್ಲಿದೆ. ಹೀಗಾಗಿ ಐಪಿಎಲ್ 2027ರ ಹರಾಜಿಗೂ ಮುನ್ನ ಈ ಮೂವರು ಆಟಗಾರರನ್ನ ಬೆಂಗಳೂರು ಫ್ರಾಂಚೈಸಿ ರಿಲೀಸ್ ಮಾಡುವ ಸಾಧ್ಯತೆ ಇದೆ. ಮೊದಲು ಜಿತೇಶ್ ಶರ್ಮಾ. ಐಪಿಎಲ್ನಲ್ಲಿ ಕೆಲ ಆಟಗಾರರಿಗೆ ದೊಡ್ಡ ಮೊತ್ತದ ಸಂಭಾವನೆಯನ್ನ ಕೊಟ್ಟು ತೆಗೆದುಕೊಳ್ಳಲಾಗುತ್ತೆ. ಆದರೆ ಅಂತಹ ಆಟಗಾರರು ಉತ್ತಮ ಪ್ರದರ್ಶನವನ್ನ ನೀಡದೆ ಟೂರ್ನಿ ಉದ್ದಕ್ಕೂ ಕಳಪೆ ಪ್ರದರ್ಶನದ ಮೂಲಕ ಹಲವು ಟೀಕೆಗಳಿಗೆ ಗುರಿಯಾಗ್ತಾರೆ. ಅಂತಹ ಆಟಗಾರರ ಪಟ್ಟಿಗೆ ವಿಕೆಟ್ ಕೀಪರ್ ಕಮ್ ಬ್ಯಾಟರ್ ಜಿತೇಶ್ ಶರ್ಮಾ ಕೂಡ ಸೇರ್ಪಡೆಯಾಗಿದ್ದಾರೆ. 2026ರ ಸೀಸನ್ನಲ್ಲಿ ಆರ್ಸಿಬಿ ತಂಡದಿಂದ ಬರೋಬ್ಬರಿ 11 ಕೋಟಿ ರೂಪಾಯಿ ಪಡೆದಿದ್ದ ಜಿತೇಶ್ ಶರ್ಮಾ ಈ ಬಾರಿ ನಿರೀಕ್ಷೆಯಂತೆ ಆಟ ಆಡಲಿಲ್ಲ. ಇಡೀ ಸೀಸನ್ನಲ್ಲಿ ಆಡಿದಂತಹ 16 ಪಂದ್ಯಗಳಲ್ಲಿ ಅವರು ಗಳಿಸಿದ್ದು ಕೇವಲ 116 ರನ್ ಮಾತ್ರ. ಇವರ ವೈಯಕ್ತಿಕ ಗರಿಷ್ಠ ಸ್ಕೋರ್ ಕೇವಲ 23 ರನ್. ಈ ಕಳಪೆ ಪ್ರದರ್ಶನದಿಂದಾಗಿ ಮುಂದಿನ ಸೀಸನ್ನಲ್ಲಿ ತಂಡವು ಇವರನ್ನು ಉಳಿಸಿಕೊಳ್ಳುವುದು ಕಷ್ಟ ಎಂಬ ವಿಶ್ಲೇಷಣೆ ನಡೆಯುತ್ತಿದೆ. ಮತ್ತೊಬ್ಬ ಆಟಗಾರ ರೊಮಾರಿಯೋ ಶೆಫರ್ಡ್. ವೆಸ್ಟ್ ಇಂಡೀಸ್ನ ಈ ಆಲ್ರೌಂಡರ್ 2025-26ರ ಚಾಂಪಿಯನ್ ಆರ್ಸಿಬಿ ತಂಡದ ಭಾಗವಾಗಿದ್ರು. ಆದರೆ ಇವರ ಪ್ರದರ್ಶನ ಹೇಳಿಕೊಳ್ಳುವಷ್ಟು ಉತ್ತಮವಾಗಿ ಈ ಸೀಸನ್ನಲ್ಲಿ ಕಂಡುಬಂದಿಲ್ಲ. 15 ಪಂದ್ಯಗಳನ್ನು ಆಡಿ ಕೇವಲ 7 ವಿಕೆಟ್ ಅನ್ನು ಪಡೆದು ಬ್ಯಾಟಿಂಗ್ನಲ್ಲಿ 83 ರನ್ ಮಾತ್ರ ಕಲೆ ಹಾಕಿದ್ರು. 2025ರ ಸೀಸನ್ನಲ್ಲೂ ಇವರ ಅಂಕಿಅಂಶಗಳು ಅಷ್ಟೊಂದೇನು ಉತ್ತಮವಾಗಿರಲಿಲ್ಲ. ಹಾಗಾಗಿ ಇವರನ್ನೂ ಕೂಡ ತಂಡದಿಂದ ಕೈಬಿಡುವ ಸಾಧ್ಯತೆ ದಟ್ಟವಾಗಿದೆ. ಇನ್ನು ಲೆಗ್ ಸ್ಪಿನ್ನರ್ ಸುಯೇಶ್ ಶರ್ಮಾ ಕೂಡ ಕಳೆದ 2 ಸೀಸನ್ಗಳಿಂದ ಫಾರ್ಮ್ ಕೊರತೆಯಿಂದ ಬಳಲುತ್ತಿದ್ದಾರೆ. ಆರ್ಸಿಬಿ ಸುಯೇಶ್ ಶರ್ಮಾರನ್ನ 2.60 ಕೋಟಿ ಕೊಟ್ಟು ಖರೀದಿ ಮಾಡಿದೆ. ಆದರೆ ಸುಯೇಶ್ ಶರ್ಮಾ 2026ರ ಸೀಸನ್ನಲ್ಲಿ ಕೇವಲ 9 ವಿಕೆಟ್ ಮತ್ತು ಅದಕ್ಕೂ ಹಿಂದಿನ ಸೀಸನ್ನಲ್ಲಿ ಅಂದರೆ 2025ರಲ್ಲಿ 8 ವಿಕೆಟ್ ಮಾತ್ರ ಪಡೆದಿದ್ದಾರೆ. ಇವರ ಎಕಾನಮಿ 9ಕ್ಕಿಂತ ಹೆಚ್ಚಾಗಿದ್ದು ರನ್ ಕಂಟ್ರೋಲ್ ಮಾಡುವಲ್ಲಿ ಮತ್ತು ವಿಕೆಟ್ ಪಡೆಯುವಲ್ಲಿ ಫೇಲ್ಯೂರ್ ಆಗಿದ್ದಾರೆ. ಈ ಕಾರಣಗಳಿಂದ ಈ ಮೂವರು ಆಟಗಾರರನ್ನ ಮುಂದಿನ ಐಪಿಎಲ್ ಸೀಸನ್ನಲ್ಲಿ ಕೈಬಿಡುವ ಸಾಧ್ಯತೆಗಳು ಇದೆ ಅಂತ ಹೇಳಿ ಚರ್ಚೆ ನಡೀತಿದೆ. ನಿಮ್ ಪ್ರಕಾರ ಈ ಮೂವರನ್ನ ಹೊರತುಪಡಿಸಿದ್ರೆ ಆರ್ಸಿಬಿಯಲ್ಲಿ ಇನ್ಯಾವ ಆಟಗಾರನ ಪ್ರದರ್ಶನ ಉತ್ತಮವಾಗಿ ಇಲ್ಲ, ಯಾರನ್ನ ಕೈಬಿಡಬೇಕು ಅನ್ನೋ ಅಭಿಪ್ರಾಯ ಇದೆ ಅನ್ನೋದನ್ನ ಕಾಮೆಂಟ್ ಮೂಲಕ ತಿಳಿಸಿ.